ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋ ಶುರು ಮಾಡ್ತೇನೆ. ಯಾರ್ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಆದಷ್ಟು ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ಇವತ್ತಿನ ವಿಷಯ ಏನು ಅಂತಂದರೆ, ಪಕ್ಷಿಗಳಿಗೆ ಬೀಟ್ರೋಟ್ ಕೊಡೋದ್ರಿಂದ ಆಗುವ ಲಾಭಗಳು. ಪಕ್ಷಿಗಳು ಆಗುವ ಲಾಭಗಳು ಎಲ್ಲ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಪಕ್ಷಿಗಳು ಮೊದಲನೇದೇನು ಅಂದರೆ, ಪಕ್ಷಿಗಳು ಯಾವ್ಯಾವ ಪಕ್ಷಿಗಳಿಗೆ ಬೀಟ್ರೋಟ್ನ ಯಾವ್ಯಾವುದು ಕೊಡ್ಬೋದು ಅಂತ, ಯಾವ ಪಕ್ಷಿಗಳು ಕೊಡ್ಬೋದು ಅಂತ. ಸಣ್ಣ ಸಣ್ಣ ಪಕ್ಷಿಗಳು, ಫಿಂಚಸ್ಸು, ಬಡ್ಜಿಸ್ಸು, ಲವ್ ಬರ್ಡ್ಸು, ಕಾಕ್ಟೇಲ್ಸು ಮುಂತಾದ ಪಕ್ಷಿಗಳಿಗೆಲ್ಲ ಕೊಡ್ಬೋದು ಫ್ರೆಂಡ್ಸ್. ಅದರಿಂದ ಆಗುವ ಲಾಭಗಳು, ಬೀಟ್ರೋಟ್ ನಾವು ಕೊಡೋದ್ರಿಂದ ಅದರಿಂದ ಏನೇನು ಲಾಭ ಆಗುತ್ತೆ ಫ್ರೆಂಡ್ಸ್ ಅಂತ ನಾವು ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಆರು ಟಾಪಿಕ್ ಇದೆ. ಎಲ್ಲನೂ ಪ್ರತಿಯೊಂದರಿಂದ ಒಳ್ಳೆ ಬೆನಿಫಿಟ್ ಇದೆ ಫ್ರೆಂಡ್ಸ್. 6 ಲಾಭ ಇದೆ, ಆರಾಮಾಗಿ ಕೊಡ್ಬೋದು ನೀವು. ನಾನು ಎಲ್ಲ ನಿಮಗೆ ತಿಳಿಸ್ಕೊಡ್ತೇನೆ. ಬೀಟ್ರೋಟ್ ಕೊಡೋದ್ರಿಂದ ರಕ್ತ ಶುದ್ಧೀಕರಣ ಆಗುತ್ತೆ. ದೇಹದಲ್ಲಿ ಟ್ಯಾಕ್ಸಿನ್ ಕಡಿಮೆ ಮಾಡಿ ಆರೋಗ್ಯ ಹೆಚ್ಚಿಸುತ್ತೆ ಫ್ರೆಂಡ್ಸ್. ರಕ್ತ ಶುದ್ಧೀಕರಣ ಆಗಿ ದೇಹದಲ್ಲಿ ಟ್ಯಾಕ್ಸಿನ್ ಕಮ್ಮಿ ಮಾಡಿ ಆರೋಗ್ಯ ಹೆಚ್ಚಿಸುತ್ತದೆ ಬೀಟ್ರೋಟ್ ಕೊಡೋದ್ರಿಂದ ನೀವು. ಎರಡನೇದೇನು ಅಂದರೆ, ಇಮ್ಯುನಿಟಿ ಪವರ್ ಹೆಚ್ಚಳ ಮಾಡುತ್ತೆ. ಇಮ್ಯುನಿಟಿ ಪವರ್ ಹೆಚ್ಚು ಮಾಡುತ್ತೆ ಬೀಟ್ರೋಟು. ಮತ್ತು ಪಕ್ಷಿಗಳು ಬೇಗ ಅನಾರೋಗ್ಯಕ್ಕೆ ಒಳಗಾಗಲ್ಲ, ಬೇಗ ರೋಗ ತಪ್ಪೋದು ಆ ಥರ ಏನೂ ಆಗಲ್ಲ ನೀವು ಬೀಟ್ರೋಟ್ ಕೊಡೋದ್ರಿಂದ. ಮೂರನೇದೇನು ಅಂದರೆ, ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ. ಆಮೇಲೆ ಜೀರ್ಣಕ್ರಿಯೆ ಸುಧಾರಣೆ ಆಗಿ ಈ ಲೂಸ್ ಮೋಷನ್ ಆಗೋದು ಆ ಥರ ಪ್ರಾಬ್ಲಮ್ಗಳು ಆಗಲ್ಲ ಬೀಟ್ರೋಟಿಂದ. ಜಾಸ್ತಿ ಹೆಚ್ಚಾಗಿ ಕೊಡಬಾರ್ದು ಬೀಟ್ರೋಟ್. ಯಾವುದೇ ಒಂದು ಹೇಳ್ತೀನಿ ಯಾವ್ಯಾವ ಟೈಮ್ ನಿಮಗೆ ಕೊಡಬೇಕು, ಹೆಂಗೆ ಕೊಡಬೇಕು ಅಂತೆಲ್ಲ ಪ್ರತಿಯೊಂದು ಹೇಳ್ತೀನಿ ನಾನು. ಆಮೇಲೆ ನಾಲ್ಕನೇದೇನು ಅಂದರೆ, ಫೆದರ್ ಕಲರ್ ಬೀಟ್ರೋಟ್ ಕೊಡೋದನ್ನ ಶೈನಾಗಿ ಬರುತ್ತೆ ಫ್ರೆಂಡ್ಸ್. ಅದ್ರ ಪುಕ್ಕಗಳು ತುಂಬ ಬ್ರೈಟ್ನೆಸ್ ಆಗಿ ಬರ್ತವೆ. ಮತ್ತು ಪುಕ್ಕಗಳು ಮಿನುಗುವಂತೆ ಮಾಡುತ್ತೆ. ಪುಕ್ಕಗಳು ಒಳ್ಳೆ ಬ್ರೈಟ್ನೆಸ್ ಆಗಿ ಮಿನುಗುವಂತೆ ಮಾಡ್ತವೆ ಫ್ರೆಂಡ್ಸ್. ಫೆದರ್ ಕಲರ್ ಸೂಪರಾಗಿ ಬರುತ್ತೆ. ಮತ್ತು ಐದನೇದೇನು ಅಂದರೆ, ಬ್ರೀಡಿಂಗ್ ಸಮಯದಲ್ಲಿ ಅದು ಮೊಟ್ಟೆ ಇಕ್ಕುತ್ತಲ್ಲ, ಎಕ್ಸೆಲ್ಗಳು ಸಖತ್ತು ಸ್ಟ್ರೆಂತಾಗಿ ಬರ್ತವೆ. ಮತ್ತು ಪೋಷಣೆಯಾಗಿ ಬರ್ತವೆ ಫ್ರೆಂಡ್ಸ್. ಎಕ್ಸೆಲ್ಗಳು ತುಂಬ ಹುಟ್ಟ ಮರಿಗಳು ತುಂಬ ಹೆಲ್ತಿಯಾಗಿ ಉಡ್ತವೆ ಮತ್ತು ಚೆನ್ನಾಗಿ ಉಡ್ತವೆ. ಬ್ರೀಡಿಂಗ್ ಟೈಮಲ್ಲಿ ಅದಕ್ಕೆ ಮರಿಗಳಿಗೆ ಮೊಟ್ಟೆಗಳಿಂದ ತುಂಬ ಚೆನ್ನಾಗಿ ಬೆನಿಫಿಟ್ ಇದೆ. ಮತ್ತು ಅದರಿಂದ ಆರನೇದೇನು ಅಂದರೆ, ವಿಟಮಿನ್ ಮಿನರಲ್ಸು. ಅದು ಬೇಕಾಗಿದೆ, ಅದು ಏನೇನು ಕಳ್ಕೊಂಡಿದೆ, ನಾವು ಯಾವ ಸಿರಪ್ ಏನೂ ಹಾಕಲಿಲ್ಲ ಅಂತ ಅಂದರೆ ವಿಟಮಿನ್ ಮಿನರಲ್ಸ್ ಎಲ್ಲ ಸಿಗುತ್ತೆ ಬೀಟ್ರೋಟಿಂದ. ಐರನ್ನು, ಅದ್ರ ಪುಕ್ಕಗಳು ಉದ್ರೋದು, ಐರನ್ ಕ್ವಾಲಿಟಿ, ಐರನ್ನು, ಫೈಬರ್, ವಿಟಮಿನ್ಸ್ ಎಲ್ಲ ಸಿಗ್ತವೆ ಬೀಟ್ರೋಟಿಂದ ಸಿಗ್ತವೆ ಫ್ರೆಂಡ್ಸ್. ಇದು 6 ವಿಷಯ ಆಯಿತು. ಅದನ್ನು ಹೆಂಗೆ ಕೊಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಅದನ್ನು ತುರ್ದ್ಕೊಡ್ಬೇಕು ನೀವು. ಹಂಗಂಗೆ ಬೀಟ್ರೋಟ ಸಿಪ್ಪೆ ತೆಗೆದಿಡಬಾರ್ದು, ಸಣ್ಣಕ್ಕೆ ತುರಿದ್ಬಿಟ್ಟು ಕೊಡಬೇಕು ಫ್ರೆಂಡ್ಸ್. ತುರಿದು ಕೊಡಿ. ವಾರಕ್ಕೆ ನಿಮಗೆ 2 ಬಾರಿ ಕೊಡ್ಬೋದು. ಡೈಲಿ ಕೊಡೋಕೆ ಹೋಗ್ಬಿಡಿ, ವಾರಕ್ಕೆ 2 ಸರಿ ಕೊಡಿ. ಡೈಲಿ ಕೊಟ್ಟರೆ ಅದಕ್ಕೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಡೈಲಿ ಕೊಟ್ಟರೆ. ಯಾಕಂದರೆ ಎಲ್ಲ ವೆದರು ಒಂದೇ ಥರ ಇರಲ್ಲ. ಡೈಲಿ ಕೊಡ್ಬೋದು. ವಾರಕ್ಕೆ ಒಂದೆರಡು ನೀವು ನೋಡಿ. ವಾರದಲ್ಲಿ ನೀವು 2 ಟೈಮ್ ಯಾವಾಗ ನೀವು ಕೊಡ್ತೀರಾ, ಬೆಳಗ್ಗೆ ಮಾರ್ನಿಂಗ್ ಕೊಡಬೇಕು ಬೀಟ್ರೋಟ್. ಮಧ್ಯಾಹ್ನ ಟೈಮ್ ಯಾವಾಗಲೂ ಕೊಡೋದಲ್ಲ. ಮಾರ್ನಿಂಗ್ ಕೊಟ್ಟರೆ ಸಂಜೆ ಹೊತ್ತಿಗೆ ಎಲ್ಲನೂ ಪೂರ್ತಿಯಾಗಿ ಖಾಲಿ ಮಾಡ್ಕೊತವೆ, ಬೀಟ್ರೋಟ್ನ ತಿನ್ಕೊತವೆ. ಆಮೇಲೆ ಬೀಟ್ರೋಟ ಚೆನ್ನಾಗಿ ತೊಳಿಬೇಕು. ತೊಳೆದೆಲ್ಲ ಕೊಡೋಕೆ ಹೋಗ್ಬಿಡಿ, ಚೆನ್ನಾಗಿ ತೊಳಿರಿ. ಕೊಡ್ಬಿಡಿ, ಹೆಚ್ಚಾಗಿ ಕೊಡೋಕೆ ಹೋಗ್ಬಿಡಿ. ಒಂದು ಪ್ಲೇಟಲ್ಲಿ ಒಂದು ಕಣ್ಗ ತುಂಬಿಡೋದು ಆ ಥರ ಮಾಡಿಬಿಡಿ. ಸ್ವಲ್ಪ ಕೊಡಬೇಕು. ಒಂದು ಸ್ವಲ್ಪ ಒಂದು ಚೂರು ಒಂದು 2 ಸ್ಪೂನಷ್ಟು ಕೊಡಿ ಬೀಟ್ರೋಟ. ಆಮೇಲೆ ಬೀಟ್ರೋಟ ಹೆಂಗೆ ಕೊಡಬಾರ್ದು, ಯಾವ ಥರ ಕೊಡಬಾರ್ದು ಅಂತ ನಾನು ನಿಮಗೆ ಹೇಳ್ತೀನಿ. ಹೆಂಗೆ ಕೊಡಬೇಕು ಅಂತ ನಿಮ್ಗೆ ಈ ಥರ ತಿಳಿಸ್ಕೊಡ್ತೀನಿ. ಆಮೇಲೆ ಯಾವ ಥರ ಕೊಡಬಾರ್ದು ಬೀಟ್ರೋಟ, ಯಾವುದೇ ಕಾರಣಕ್ಕೂ ಬೇಯಿಸ್ಬಿಟ್ಟು ಕೊಡೋಕೆ ಹೋಗ್ಬಿಡಿ. ಹಸಿನೇ ಕೊಡಬೇಕು ಬೀಟ್ರೋಟ. ಬೇಯಿಸ್ಕೊಟ್ರೆ ಆಮೇಲೆ ಆರೋಗ್ಯ ಕೆಡೋ ಚಾನ್ಸಸ್ ತುಂಬ ಇರುತ್ತೆ. ಆಮೇಲೆ ಮಸಾಲೆ ಹಾಕಿರೋ ಬೀಟ್ರೋಟ್ಗಳು, ಉಪ್ಪು ಮಸಾಲೆ ಹಾಕಿದ ಬೀಟ್ರೋಟು ಯಾವುದೇ ಕಾರಣಕ್ಕೆ ಕೊಡೋಕೆ ಹೋಗಿ, ಅದು ಹಸಿದೇ ಕೊಡಬೇಕು. ಆಮೇಲೆ ಪ್ರತಿದಿನ ಬೀಟ್ರೋಟ್ ಕೊಡಬೇಡಿ. ಬೀಟ್ರೋಟ ಪ್ರತಿದಿನ ಕೊಡೋಕೆ ಹೋಗ್ಬಿಡಿ. ವಾರದಲ್ಲಿ ಒಂದು 2ರಿಂದ 3 ದಿವಸ ಆರಾಮಾಗಿ ಬೀಟ್ರೋಟ್ ಕೊಡಿ. ನಾನು ಬೀಟ್ರೋಟ್ ತುಂಬ ಕೊಡ್ತೀನಿ, ಕ್ಯಾರೆಟ್ಗಳು ಕೊಡ್ತೀನಿ. ಎಲ್ಲ ಬೆನಿಫಿಟ್ ಇದೆ ಫ್ರೆಂಡ್ಸ್. ಬೀಟ್ರೋಟಿಂದನೇ ಬೆನಿಫಿಟ್ ಇದೆ. ನಾವು ಏನು ಗೊತ್ತಾ, ಒಬ್ಬರು ಕೊಡಲ್ಲ ಬೀಟ್ರೋಟು ಕ್ಯಾರೆಟು, ಅವರಿಗೆ ಕೊಡಬೇಕು ಅಂತ ಗೊತ್ತಿರೋದೇ ಇಲ್ಲ. ಯಾಕಂದರೆ ವೀಡಿಯೋಸ್ಗಳು ನೋಡಿ ಕೊಡ್ಬೋದು ಆರಾಮಾಗಿ. ಆಮೇಲೆ ಫಸ್ಟ್ ಟೈಮ್ ಅವು ಏನೇ ನೀವು ಕೊಟ್ಟರು ಅದು ತಿನ್ನಲ್ಲ. ಫಸ್ಟ್ ಟೈಮೇ ಯಾವುದೇ ಬಡ್ಸಾದ್ರೂ ನಿಮಗೆ ತಿನ್ನಲ್ಲ. ಸ್ವಲ್ಪನೇ ಕೊಡಿ. ಫಸ್ಟ್ ಟೈಮ್ ಯಾರ್ಯಾರು ಬಡ್ಸ್ಕೊಂಡು ಕೊಡ್ತೀರ ಸ್ವಲ್ಪನೇ ಕೊಡಿ. ಸ್ವಲ್ಪ ಕೊಟ್ಟರೆ ಏನಾಗುತ್ತೆ ಅಂದರೆ, ಅದು ರೂಢಿ ಮಾಡ್ಕೊಳ್ಳುತ್ತೆ. ನೋಡಿ, ನಮ್ಮ ಹತ್ರ ಇದ್ದಾರೆ ಜಾಸ್ತಿ ಬಡ್ಸ್ಕೊಳ್ಳೋದ್ರಿಂದ ಒಂದು ರೂಢಿ ಆದರೆ ಅಕ್ಕಪಕ್ಕ ಕೂತಿರೋ ಬಡ್ಸ್ಕೊಳ್ಳೋದು ಅದನ್ನು ನೋಡಿ ಕಲಿತೇನಾಗುತ್ತೆ. ಅದು ಒಂದಕ್ಕೊಂದು ತಿನ್ನೋಕ್ಕೂ ಶುರು ಮಾಡ್ತವೆ. ಫಸ್ಟ್ ಟೈಮ್ ಯಾವುದೇ ಬಡ್ಸಲ್ಲಿ ಏನು ಕೊಟ್ಟರೆ ನಿಮ್ಗೆ ಅಪ್ಸೆಟ್ ಮಾಡಲ್ಲ. ಅದು ಬರೀ ಅದು ಫುಡ್ಡು ನಾವೇ ತಿನ್ಕೊಂಡು ರೂಢಿ ಆಗಿರೋದ್ರಿಂದ ಅದು ಮರಿಗಳಿಂದ ನಾವು ಏನೇನು ಅದನ್ನು ಅಭ್ಯಾಸ ಮಾಡ್ತೀವಿ ಎಲ್ಲ ಪ್ರತಿಯೊಂದು ತಿನ್ನುತ್ತೆ. ಪ್ರತಿಯೊಂದು ಕೊಡ್ಬೋದು ಫ್ರೆಂಡ್ಸ್. ಸೊಪ್ಪುಗಳೆಲ್ಲ ಕೊಡ್ಬೋದು ಆರಾಮಾಗಿ. ನಾನು ಹೇಳ್ತೀನಿ ಯಾವ ಟೈಮಲ್ಲಿ ಏನೇನು ಕೊಡಬೇಕು ಅಂತ. ಈ ಥರ ಇದೆ ಫ್ರೆಂಡ್ಸ್ ಇವತ್ತಿನ ವಿಷಯ. ಬೀಟ್ರೋಟ್ ಕೊಡಿ, ಆರಾಮಾಗಿ ಕೊಡಿ. ಈ ಬೀಟ್ರೋಟಿಂದ ಒಳ್ಳೆ ಲಾಭ ಇದೆ ನಿಮಗೂ.
ಬರ್ಡ್ಸ್ಗಳು ಚೆನ್ನಾಗಿ ಹೆಲ್ತಿಯಾಗಿರ್ತವೆ ಬೀಟ್ರೂಟ್ ಕೊಡೋದ್ರಿಂದ ರಕ್ತ ಎಲ್ಲ ಫುಲ್ ಶುದ್ಧೀಕರಣ ಆಗಿ ನೀಟಾಗಿರ್ತವೆ. ಬೀಟ್ರೂಟ್ ಕೊಡ್ಬೋದು ಫ್ರೆಂಡ್ಸ್. ಯಾರ್ಯಾರು ಕೊನೆವರೆಗೂ ನನ್ನ ವೀಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವು ಸಪೋರ್ಟ್ ಮಾಡಿದ್ರೆ ನಮಗೆ ಹೆಚ್ಚಿನ ವೀಡಿಯೋಸ್ಗಳು ಮಾಡೋಕ್ಕೂ ಅನುಕೂಲ ಆಗುತ್ತೆ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.